ಹೇಗೆ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ಇಚ್ಚುಸ್ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ವಿ. ನಾವಿಲ್ಲಿ ಆರಾಮಾಗಿದ್ದೀವಿ. ಇವತ್ತಿನ ವ್ಲಾಗಲ್ಲಿ ಏನು ನೋಡ್ತೀರಾ ಅಂತಂದರೆ, ಆ್ಯಕ್ಚುಲಿ 20ನೇ ಆರ್ಡ್ರ್ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಮೇಕಪ್ ಆರ್ಟಿಸ್ಟು ರೆಡಿ ಆಗ್ತಾವಲೆ. ಟೈಮ್ ಬಂದ್ಬಿಟ್ಟು ಹತ್ತತ್ರ 2:24 AM, ಓಕೆನಾ? ಅರ್ಲಿ ಮಾರ್ನಿಂಗ್ ಆಗ್ತಾಯಿತ್ತೆ. ಸೊ ಇವತ್ತು ಬಂದ್ಬಿಟ್ಟು ಸಂಡೇ 21 ಜೂನ್ 2026. ನೀವು ಬಂದ್ಬಿಟ್ಟು ಯಾವಾಗ ನೋಡ್ತಿರ್ತೀರ ಅಂತ ಗೊತ್ತಿಲ್ಲ. ಆದಷ್ಟು ವ್ಲಾಗ್ ಬಂದ್ಬಿಟ್ಟು ಈಗ ಬೇಗನೆ ನಾನು ಬಂದ್ಬಿಟ್ಟು ಅಪ್ಲೋಡ್ ಮಾಡಿರ್ತೀನಿ. ಇನ್ನೊಂದು ಖುಷಿ ವಿಚಾರ ಅಂತಂದರೆ, ಹಾಲಲ್ಲಿ ಇದ್ದಿದ್ದು ಪೂಜೆದು ಸಾಮಾನಲ್ಲ, ಸ್ಟ್ಯಾಂಡ್ ಮಾಡಿಬಿಟ್ಟು ಫಿಟ್ ಮಾಡಿದ್ದೀವಿ. ಸೊ ಇದೊಂದು ಹೊಸ ಚೇಂಜು. ಮತ್ತು ಬೆಡ್ಡು ಹಿಂಗಿದ್ದಿರುತ್ತೆ, ಹಿಂಗೆ ಹಾಕಿದ್ದೀವಿ. ಮತ್ತು ನಮ್ಮ RCB ಟೀ ಶರ್ಟು, ಕಾರ್ಗ್ ಬಾಲು. ಆ್ಯಕ್ಚುಲಿ ಈ ರೂಮ್ ಬಂದ್ಬಿಟ್ಟು ಸ್ವಲ್ಪ ಸೆಟಪ್ ಮಾಡಬೇಕು. ಅದಕ್ಕೆ ಮುಂಚೆ ಒಂದು ಬೀರೋ ಇಸ್ಕೊಬೇಕು. ಬೀರೋ ಮತ್ತು ಇಲ್ಲೊಂದು ಫ್ರಿಜ್ಜು ಮತ್ತು ಇಲ್ಲೊಂದು TV ಇಸ್ಕೊಂಬಿಟ್ರೆ ಸ್ವಲ್ಪ ಸೆಟಪ್ ಮಾಡಬೇಕು. ಮನೆ ಬಂದ್ಬಿಟ್ಟು ಚೆನ್ನಾಗಿದೆ. ಸ್ವಲ್ಪ ಐಟಮ್ ಎಲ್ಲ ಈಸ್ಕೊಂಡ್ಬಿಟ್ಟು ಆದಮೇಲೆ ಬಂದ್ಬಿಟ್ಟು ಹೋಮ್ ಟೂರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಮನೆ ಬಂದ್ಬಿಟ್ಟು ಆಲ್ಟ್ರ್ ಮಾಡಬೇಕು. ಆಲ್ಟ್ರ್ ಮಾಡ್ತೀವಿ. ಕೆಲವರಿಗೆಲ್ಲ ಬಂದು ಕೇಳ್ತಾರಪ್ಪ ಕಮೆಂಟ್ ಸೆಕ್ಷನಲ್ಲಿ, ಯಾಕೆ ಆ ಮನೆಯಿಂದ ಈ ಮನೆಗೆ ಬಂದಿದ್ದೀವಿ ಹಂಗೆ ಹಿಂಗೆ ಅಂತ. ಆ್ಯಕ್ಚುಲಿ ಪರ್ಸ್ನಲಾಗಿ ಬಂದು ಜಗಳ ಆಗಿ, ನಾನು ಆಲ್ರೆಡಿ ಅಂದಿರ್ತೀನಿ, ಜಗಳ ಆಗಿ ಆಚೆ ಬಂದಿರೋಂಥ ತಿರ್ಗಾ ಅದನ್ನೇ ಯಾಕೆ ಕೇಳ್ತಿರ್ತೀರ ಅಂತ ಗೊತ್ತಿಲ್ಲ. ನಮ್ಮ ಮನೆಯಲ್ಲೇ ನಾನು ಬಂದ್ಬಿಟ್ಟು ಗಾಡಿ ನಿಲ್ಸೋದು, ಓಕೆನಾ? ನಮ್ಮ ಅಜ್ಜಿ ಹತ್ರ ಮಾತ್ರನೇ ನಾನು ಮಾತಾಡ್ತಿರೋದು. ಹೋಗ್ತೀನಿ ಅವ್ರ ಹತ್ರ, ಒಬ್ಬರ ಹತ್ರನೇ ನಾನು ಮಾತಾಡ್ತೀನಿ. ಗಾಡಿ ತೊಗೊಂಡು ಬರ್ತಾ ಇರ್ತೀನಿ ಅಷ್ಟೇ. ಬೇರೆ ಯಾರ ಜೊತೆನೂ ನಾನು ಮಾತಾಡಲ್ಲ. ಇನ್ನು ಮುಂದೆ ನಾನು ಮಾತಾಡೋದು ಇಲ್ಲ ಅಷ್ಟೇ, ಓಕೆನಾ? ನಾನು ಬಂದ್ಬಿಟ್ಟು ಸಕ್ಸಸ್ ಆದಮೇಲೆ ನಾನು ಹೇಳ್ತೀನಿ ಏನೇನಾಯಿತು ಏನು ಎಂತಂತ. ಆ ಮನೆಗೆ ಹೋಗಿದಿಂದಾನೇ ನಮಗೆ ಜಗಳ ಸ್ಟಾರ್ಟ್, ಓಕೆನಾ? ಯಾರ್ಯಾರಿಗಂತ ನನ್ನ ಅನ್ನಕ್ಕೆ ನನಗೆ ಬಂದ್ಬಿಟ್ಟು ಇಷ್ಟ ಇಲ್ಲ. ಒಂದು ಟೈಮ್ ಬರುತ್ತೆ ನಾನು ಅಂತೀನಿ, ಬಟ್ ಇವಾಗ ನಾನು ಬಂದ್ಬಿಟ್ಟು ಅನ್ನೋಕ್ಕಾಗಲ್ಲ ಗುರು. ಯಾಕಂದರೆ ನನ್ನ ಸಿಚುವೇಶನ್ ಹಂಗಿದೆ. ನಾನು ಏನೇ ಅಂದ್ರೂ ಇವಾಗ ಬಂದ್ಬಿಟ್ಟು ನನ್ನ ಮೇಲೆ ತಪ್ಪಂತ ಅಂದ್ಬಿಡ್ತಾರೆ. ನೋಡಿ ಏನೇನು ಮಾತಾಡ್ತವನೆ ಹಂಗೆ ಹಿಂಗೆ ಅಂತ ಆಚೆ ಹೋಗ್ಬಿಟ್ಟು ನನ್ನ ಮೇಲೇನೂ ಕೆಟ್ಟ ಹೆಸರು ಬರುತ್ತೆ. ಸುಷ್ಮಾ ಹೆಸರು ಕೆಟ್ಟ ಹೆಸರು ಬರುತ್ತೆ. ಆಲ್ರೆಡಿ ಸುಷ್ಮಾ ಬಗ್ಗೆ ಎಲ್ಲ ಬಂದ್ಬಿಟ್ಟು ತುಂಬಾ ಕೆಟ್ಟದಾಗಿ ಬಂದು ಅಂತಿದ್ದಾರೆ ಕೆಲವೊಬ್ರು. ಸುಷ್ಮಾ ಏನಾದ್ರು ಮಾತಾಡ್ತೀಯಾ? ನಾನು ಗಾಡೀಲಿ ಹೋಗ್ತಾ ಮಾತಾಡ್ತೀನಿ. ಟೈಮ್ ಆಯಿತು, ಹೊರಡನ್ವಾ? ಇಲ್ಲ, ಗಾಡಿಗೆ ಹೋಗ್ತಾ ಆಗಲ್ಲ. ನಾವು ಅಲ್ಲಿ ಹೋಗ್ಬಿಟ್ಟು ನಾನು ವ್ಲಾಗ್ ಮಾಡ್ತೀನಿ. ಇವಾಗ ನಾವು ಏನೂ ಮಾತಾಡೋಕ್ಕಾಗಲ್ಲ. ಕೆಲವೊಬ್ಬರೆಲ್ಲ ಕೇಳ್ತಿದ್ದಾರಲ್ಲ, ಆ ಮನೆಯಿಂದ ಈ ಮನೆಗೆ ಯಾಕೆ ಶಿಫ್ಟ್ ಮಾಡಿದ್ವಿ ಹಂಗೆ ಹಿಂಗೆ ಅಂತ ಕೇಳ್ತಿರೋಕ್ಕೆ ನಾನು ಬಂದ್ಬಿಟ್ಟು ಇವಾಗ ಏನೂ ಅನ್ನಲ್ಲ. ಯಾಕಂದರೆ ನಮ್ಮ ಸಿಚುವೇಶನ್, ನಮ್ಮದು ನೋಡಿ, ಸಿಚುವೇಶನೇ ಹಿಂಗಿರುವಾಗ ನಾವು ಏನೇ ಮಾತಾಡ್ಕೊಂಡು ತಪ್ಪಂತ ಇರುತ್ತೆ, ಓಕೆನಾ? ಕೆಲವೊಬ್ರಿಗೆ ನಾವು ಬಂದ್ಬಿಟ್ಟು ಅನ್ನಕ್ಕಾಗಲ್ಲ, ಏನಾಯ್ತು ಹಂಗೆ ಹಿಂಗೆ ಸ್ವಲ್ಪ ಪರ್ಸನಲ್ ಇಶ್ಯೂ. ನಾವ್ ಎಷ್ಟೇ ಹೇಳಿದ್ರು ಯಾರು ಏನು ಚೇಂಜ್ ಆಗೋದಿಲ್ಲ ಇಲ್ಲಿ. ಅದಕ್ಕೆ ಸುಮ್ಮನೆ ಏನಕ್ಕೆ ನಾವು ಅವ್ರ ಬಗ್ಗೆ ಹೇಳಿ ಆಮೇಲೆ ನಾವ್ಯಾಕೆ ನಿಷ್ಠರಾಗಬೇಕು? ಅದಕ್ಕೆ ನಾವು ಅದನ್ನ ಟಾಪಿಕ್ ಬಗ್ಗೆ ಮಾತಾಡ್ದಲ್ಲೇ ಇದ್ರೇನೆ ನಮಗೂ ಒಳ್ಳೇದು, ಎಲ್ಲಾರ್ಗೂ ಒಳ್ಳೇದು ಅಷ್ಟೇ. ಅದ್ರ ಬಗ್ಗೆ ಇವಾಗ ಡೀಟೇಲ್ ಆಗಿ ನಾವೇನು ಹೇಳಲ್ಲ, ಬಟ್ ಒಂದು ಟೈಮ್ ಬರುತ್ತೆ ಖಂಡಿತ. ಅವಾಗ ನಾವು ಹೇಳ್ತೀವಿ ಅಷ್ಟೇ. ನಮ್ಗೆ ನಡೆದಿದ್ದು ಬಂದು ಅದು ಅನ್ಯಾಯನೇ 100%. ಏನಾಯಿತು ಈ ಡೀಟೇಲಾಗಿ ನಾನು ಬಂದ್ಬಿಟ್ಟು ಬ್ಲಾಗ್ ಬಂದೇ ಬರುತ್ತೆ ನನ್ನ ಕಡೆಯಿಂದ. ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ, ಬಟ್ ಬರುತ್ತೆ, ಸರ್ಪ್ರೈಸಾಗಿ ಬರುತ್ತೆ. ಪಟ್ಟಂತ ಏನೋ ಸೌಂಡ್ ಬಂತು, ಲೈಟ್ ಆಫ್ ಮಾಡ್ದ. ಸರಿ ಗೈಸ್, ನಾವು ಬಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ವ್ಲಾಗ್ ಶೂಟ್ ಮಾಡೋಕ್ಕಾಗುತ್ತಾ ಏನೋ ಗೊತ್ತಿಲ್ಲ, ಯಾಕಂದರೆ ನಾನು ಕ್ಲೈಂಟ್ ಹತ್ರ ವ್ಲಾಗ್ ಶೂಟ್ ಮಾಡಬೇಕಾ ಅಂತ ನಾನೇನು ಕೇಳಿಲ್ಲ. ಜಸ್ಟ್ ಮೇಕಪ್ ಬಗ್ಗೆ ಮಾತ್ರ ನಾನು ಅವ್ರ ಹತ್ರ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡೆ. ಯಾವ ಥರ ಹೇರ್ ಸ್ಟೈಲ್ ಬೇಕು, ಯಾವ ಥರ ಮೇಕಪ್ ಬೇಕು, ಅವ್ರ ಸ್ಕಿನ್ ಟೋನ್ ಹೆಂಗಿದೆ ಅಂತ ಹೇಳಿ. ಇನ್ನೊಂದು ಏನಂತ ಹೇಳಿದ್ರೆ, ಅವ್ರಿಗೆ ತುಂಬ ಶಾರ್ಟ್ ಹೇರು. ಸೊ ಇಬ್ಬರಿಗೆ ಇವತ್ತು ನಾನು ಮೇಕ್ ಓವರ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಬಂದು ನಾನ್ ಬ್ರೈಡಲ್ ಪ್ಯಾಕೇಜ್ನ ಚೂಸ್ ಮಾಡಿದ್ದಾರೆ. ಅವ್ರಿಗೆ ಇಬ್ರಿಗೂ ತುಂಬ ಶಾರ್ಟ್ ಹೇರು, ತುಂಬ ಹೇರೇ ಇಲ್ಲ ಅವ್ರಿಗೆ. ಬಟ್ ಆ ಥರ ಇದ್ರೂ ನಾನು ಹೆಂಗೆ ಮೇಕಪ್ ಹೇರ್ ಸ್ಟೈಲ್ ಮಾಡ್ತೀನಿ ಅನ್ನೋದನ್ನ
ನೀವು ವ್ಲಾಗ್ನ ಕೊನೆ ತನಕ ನೋಡಿ. ಇನ್ನೊಂದು ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಫಸ್ಟ್ ಮಾಡಿರೋ ಮೇಕಪ್ಗೂ ಮತ್ತು ಇವಾಗ ಮಾಡ್ತಾ ಇರೋ ಮೇಕಪ್ಗೂ ಎಷ್ಟು ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಅದು ನೀವು ಮರಿದಲ್ಲಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ ಗೈಸ್, ನಾನು ನಿಮಗೆ ಲೊಕೇಶನ್ಗೆ ಹೋದ್ಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ಟೈಮ್ ಆಗೋಯ್ತು. ನಾನು 3:30ಗೆ ನಾನು ಅಲ್ಲಿದ್ರೇ, ಯಾಕಂದರೆ 5 o'clockಗೆ ಬಂದು ಹೌದು ಏನು ಫಂಕ್ಷನ್ ಅಂತ ಹೇಳ್ಬಿಡ್ತೀನಿ. ಅವ್ರ ಮನೆ ಗೃಹಪ್ರವೇಶ ಅಂತೆ. ಸೊ ಅದಕ್ಕೋಸ್ಕರ ಅಮ್ಮ ಮತ್ತು ಮಗಳಿಗೆ ಮೇಕಪ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು. 5:30 ಹಂಗೆ ಬಂದು ಹೋಮ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅಷ್ಟರೊಳಗಡೆ ನಾನು ಅವ್ರ ಮಮ್ಮಿಗೆ ಮೇಕವ್ರನ್ನ ಮಾಡಿ ಮುಗಿಸಿ ಆಮೇಲೆ ಅವ್ರ ಮಗಳಿಗೆ ಮೇಕಪ್ನ ಮಾಡಬೇಕು. ಏನಿಲ್ಲ ಅಂದರೂ ನನಗೆ ಕರೆಕ್ಟಾಗಿ 1 hour ಬೇಕೇ ಬೇಕು. ಯಾಕಂದರೆ ಅವ್ರ ಹೇರ್ ಆ ಥರ ಇದೆ. ಬಟ್ ಮಾಡ್ಬೋದು, ಏನು ಆ ಥರ ವರಿ ಇಲ್ಲ. ನಾನು ಎಲ್ಲ ಹೇರ್ ಸೆಟಪ್ಪು ಒಂದೊಂದು ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಕಂಪ್ಲೀಟಾಗಿ ಪ್ಯಾಕ್ ಆಯಿತು. ಅಲ್ಲಿ ಹೋಗಿ ಮೇಕಪ್ ಮಾಡೋದಷ್ಟೇ ಬ್ಯಾಲೆನ್ಸು. ನಾನು ನಿಮಗೆ ಲೊಕೇಶನ್ಗೆ ರೀಚ್ ಆದಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಮತ್ತು ಒಂದೊಂದು ಮಾತಾಡೋದೆಲ್ಲ ಮಾಡಿ ತೋರಿಸ್ತೀವಿ. ಒಳ್ಳೆ ಕಾರಲ್ಲಿ ಓಡಾಡ್ತೀವಿ. ಒಂದಿನ ಬೆನ್ಸ್ ಕಾರ್ ಮನೆ ಮುಂದೆ ತಂದು ನಿಲ್ಲಿಸ್ತೀವಿ. ಮಾತಾಡೋದ ಮಾಡಿ ತೋರಿಸ್ತೀವಿ. ಬನ್ನಿ ವ್ಲಾಗ್ ಒಳಗಡೆ ಹೋಗೋಣ. ಫೈನಲಿ ಬಂದಾಯಿತು ಲೊಕೇಶನ್ಗೆ. ಆಲ್ಮೋಸ್ಟ್ ಒಂದು ಮನೆ ಬಿಟ್ಟಿದ್ದು ಎಷ್ಟು ಗಂಟೆಗೆ? 2:30 ಐ ಥಿಂಕ್ ಸೊ. ಇವಾಗ 3:30 ಆಗ್ತಾಯಿದೆ. ಸ್ಯಾರಿ ಪ್ಲೀಟಿಂಗ್ ಮಾಡ್ತಾವಳೆ. ಅವ್ರ ಮಮ್ಮಿ ಬರಬೇಕಂತೆ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಫಸ್ಟ್ ಬಂದ್ಬಿಟ್ಟು ಅವ್ರ ಮಮ್ಮಿಗೆ ಮಾಡಬೇಕಂತ ಅಂದರು. ಮನೆ ಬಂದ್ಬಿಟ್ಟು ಸಕ್ಕತ್ತಾಗೈತೆ ಗುರು. ಆದರೆ ನಾನು ತೋರಿಸ್ತೀನಿ, ಸಕ್ಕತ್ತಾಗೈತೆ. 30-40 ಸೈಟಲ್ಲಿ ಮಾಡೋರಂತೆ. ತುಂಬಾ ಖುಷಿ ಆಯಿತು ನೋಡಿ, ಪ್ಲ್ಯಾನ್ ನೋಡಿ ಚೆನ್ನಾಗಿದೆ. ಹಾಯ್ ಮ್ಯಾಮ್. ಹಾಯ್, ನಿಮ್ಮ ಮೇಕೋವರ್ ಎಲ್ಲ ಹೆಂಗೆ ಬೇಕು? ಸೊ ಹೆಂಗೆ ಕಾಂಟ್ಯಾಕ್ಟ್ ಆದ್ರಿ ನಮ್ಮನ್ನ? ಇನ್ಸ್ಟಾಗ್ರಾಮ್ ಮೂಲಕನ? ಓಕೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರನೇ ನಾನು ನಿಮಗೆ ಮೇಕೋವರ್ನ ಮಾಡ್ಕೊಡ್ತೀನಿ. ಶಿ ಇಸ್ ಮೈ ಕ್ಲೈಂಟ್ ಪೂರ್ಣಿಮಾ ಅಂತ ಹೇಳಿ. ಸೊ ಇವ್ರಿಗೆ ಹೆಂಗೆ ಮೇಕೋವರ್ನ ಮಾಡ್ತೀನಿ ಅಂತ ಫುಲ್ ಬ್ಲಾಗ್ನ ನೋಡಿ. ಎಷ್ಟು ದಿನ ಆಯಿತು ಮ್ಯಾಮ್ ನಿಮ್ಮ ಹೇರ್ ಟ್ರಿಮ್ ಮಾಡಿ? 1 year ಆಯಿತು. ನೈನ್ಗ? ಓಕೆ. ಸೈಡಲ್ಲಿ ತೆಗ್ದಿದ್ದೀನಲ್ಲ, ಇದು ಓಕೆನಾ? ಇಲ್ಲ ಇಲ್ಲ ಇಲ್ಲ, ಇಷ್ಟು ಸಾಕಲ್ಲ ನಿಮಗೆ? ಸೈಡಲ್ಲೂ ಸೇಮ್ ಟ್ವಿಸ್ಟೇ ಮಾಡ್ತೀನಿ. ಟೈಟ್ ಆಗಿದೆಯಾ ಹೇರು? ಲೂಸ್ ಆಯಿತು ಅಂತಂದರೆ ಹೇಳಿ, ಯಾಕಂದರೆ ನಿಮ್ಮದು ಹೇರು ತುಂಬ ಸ್ಮೂತ್ ಇದೆ. ಅಲ್ಲೋಡು ಮಿಕ್ಕಿ ಬರ್ತೈತೆ, ಮಿಕ್ಕಿ ಬರ್ತೈತೆ ನೋಡು. ಬಿಡು ರುಚಿ, ಆಮೇಲೆ ಹಾಕ್ತೀನಿ ನಾನು ರುಚಿ. ಬಿಟ್ಬಿಡು. ಇದನ್ನ ಇಟ್ಕೊಳ್ಳಿ. ಸೊ ಯಾವ ಶೇಡ್ ಮಾಡಲಿ? ಬೇಡ, ಶಿಮ್ಮರ್ ಬೇಡ, ಶಿಮ್ಮರ್ ಹಾಕಲ್ಲ. ಜಸ್ಟ್ ಶಿಮ್ಮರ್ ಅಂತ ಹೇಳಿದ್ರೆ ಶೈನಿಂಗ್ ಇದೆ, ಅದನ್ನು ಹಾಕಲ್ಲ. ಜಸ್ಟ್ ನ್ಯೂಡ್ ಕಲರ್ಸಲ್ಲಿ ಮಾಡಿ ಹಾಕ್ತೀನಿ. ಅದು ಶೈನಿಂಗು.
ಇಲ್ಲಾಂದರೆ ಈ ಕಲರ್ ಹಾಕ್ಬಿಟ್ಟು ಬ್ರೌನ್ನ ಬೇಸ್ ಕೊಟ್ಟು ಇದನ್ನು ಮಾತ್ರ ಲೈಟಾಗಿ ಕೊಡ್ತೀನಿ ಸ್ಯಾರಿ ಕಲರ್. ಓಕೆನಾ? ಐಸ್ ಕ್ಲೋಸ್ ಮಾಡಿ. ಬೇಕಂದರೆ ಇನ್ನೊಂದು ಸ್ವಲ್ಪ ನಾನು ಇದು ಹಾಕಿ ಡಾರ್ಕ್ ಸರ್ಕಲ್ಸು ಕವರ್ ಮಾಡ್ತೀನಿ. ಡಾರ್ಕ್ ಸರ್ಕಲ್ಸ್ ಬೇಕಂದರೆ ಕವರ್ ಮಾಡ್ಬೋದು. ಇದು ಮ್ಯಾಟ್ ಫಿನಿಶ್ ಮೇಕಪ್ ಅದು ಬ್ರೈಡಲ್ ಮೇಕಪ್, HD ವಾಟರ್ ಪ್ರೂಫ್ ಮೇಕಪ್ಪು ವಿತ್ ಗ್ಲಾಸಿ ಮೇಕಪ್ ಬರುತ್ತೆ ಅದು. ಅದು ಸಪ್ರೇಟ್ ಕಾಸ್ಟ್. ಹಾಂ, ಯಾಕಂದರೆ ಇದು HD ಮೇಕಪ್ ಬರುತ್ತೆ. ಸ್ವಲ್ಪ ಅದಕ್ಕೆ ಕೋಆಪ್ರೇಟ್ ಮಾಡಬೇಕು, ಯಾಕಂದರೆ ಬ್ಲೆಂಡ್ ಮಾಡಬೇಕು. ತಿಂದ ಅದಕ್ಕೆ ಬಿಟ್ಬಿಡಿ ಅದು. ಮಿರರ್, ಮುಂಚೂರು ಮಿರರ್ ಕೊಡು. ಹಾಕ್ಬೋದಾ ಆಂಟಿ? ನೀವೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಅಯ್ಯೋ ಹಾಕು ನೋಡು, ಒಬ್ರು ಬೆಳಿತೀನಿ ಅಂದ್ರೆ ನಾವು ಅದಕ್ಕೆ ಪ್ರೋತ್ಸಾಹ ಮಾಡ್ಬೇಕು ಹೊರತು ಅದು ಹಾಕಿ ತುಳಿಬಾರ್ದು ಅಲ್ವಾ? ಬೆಳೆಯೋರ್ಗೆಲ್ಲ ನಾವು ಪ್ರೋತ್ಸಾಹ ಮಾಡಬೇಕು. ನೀವು ಬೆಳಗ್ಗೆ ಬೇಗ ಬಂದಿದ್ರೆ ಇಷ್ಟೊತ್ತು ನಾವು ಮನೆಗೆ ಹೋಗ್ತಿದ್ವಿ. 2 ಗಂಟೆಗೆ ಬಂದಿದ್ದು ನಾವು. ನಾನು ಹೇಳಿದೆ ನಮ್ಮ ಮಗಳಿಗೆ, ಅಮ್ಮ 2 ಗಂಟೆಗೆ ಬೇಡ ಪಾಪ ಅಂದ್ರೆ ಅಮ್ಮ ಅವ್ರು ಅಲ್ಲಿಂದ ಬರ್ಬೇಕಂತೆ. 1 hour 45 minutes ಇಲ್ಲಿಂದ ಮನೆಗೆ ಹೋಗೋದು. ರಾಜಾಜಿನಗರ, ಅಲ್ಲಿಂದ ಇಲ್ಲಿ ಬರ್ಬೇಕು. ಇವಾಗ ಟ್ರಾಫಿಕ್ ಇರುತ್ತೆ ತುಂಬ. ನಿಧಾನಕ್ಕೆ ಊಟ ಮಾಡ್ಕೊಂಡು ಹೋಗಿ. ಸರಿ, ಊಟ ಮಾಡ್ಕೊಂಡು ಎಷ್ಟು ಗಂಟೆಗೆ ಬಂದು? ಯಾರು? ಅವರು 7 ಗಂಟೆಗೇನೋ ಬಂದರು. 7 ಗಂಟೆಗೆ ಬಂದರು. ಇವಾಗ ಟೈಮ್ ಎಷ್ಟು ಆಗ್ತದ್ರ? 8 ಗಂಟೆ ಅನ್ಸುತ್ತೆ. 9 ಗಂಟೆ. ಅಯ್ಯೋ ಹಂಗಾದ್ರೆ 8:45. ಮಧ್ಯದಲ್ಲೇ ಪಾಪು ಇತ್ತಲ್ಲ, ಅದು ಪಾಪು ಅಂತ ಅಳ್ತಾನೆ ಇತ್ತು. ನಾನು ಅದಕ್ಕೆ ಬೇಗ ಹೋಗಿ ನೀನು ಮಾಡಿಸ್ಕೊ. ನಾನು ಅವಾಗಲೇ ಕರೆದೆ ಅವ್ರನ್ನ, ನಾನು ಬಂದಾಗ್ಲೇನೆ. ಅವಾಗಲೂ ಬೇಡ, ಒಂದು 5 ಗಂಟೆಗೆ ಬನ್ನಿ ಸಾಕು, ಮಾಡ್ಕೊಳ್ಳೋಣ, ಮೇಕಪ್ಪು ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು ಅಂತ ಹೇಳಿದೆ. ಇಲ್ಲ ನಮ್ಮ ಅಮ್ಮಗೆ ಮಾಡಿಬಿಡಿ ಅಂತ ಹೇಳಿದ್ರೆ, ಸರಿ ಅದಕ್ಕೋಸ್ಕರ ವೆಯ್ಟ್ ಮಾಡಿದೆ. ನಾವು ಪೂಜೆಗೆ ಕೂತ್ಕೊಂಡ್ರೆ ಎದ್ದೊಳ್ಬಾರ್ದಲ್ಲ. ಎದ್ದೊಳ್ಬಾರ್ದು ಆಂಟಿ. ಅದಕ್ಕೋಸ್ಕರ ಅವ್ರದ್ದು ಬೇರೆ MLA ಬೇರೆ ಬರ್ತೀನಿ ಅಂದರು. ಅವರು ಬಂದರು. ಈ ಏರಿಯಾ ಮೇಲೆ ಬಸವರಾಜ್, ಬೈರ್ತಿ ಬಸವರಾಜ್. ಹಾಯ್ ಆಂಟಿ, ಹೆಂಗೆ ಅನ್ನಿಸ್ತು ಮೇಕಪ್ಪು? ನನ್ನ ವರ್ಕ್ ಎಲ್ಲ ಹೆಂಗಿತ್ತು? ಸೂಪರ್ ಆಗಿದ್ದಮ್ಮ ನಿನ್ನ ವರ್ಕು, ನಿನ್ನ ಹಾರ್ಡ್ ವರ್ಕ್ ತುಂಬ ಚೆನ್ನಾಗಿದೆ. ಮೇಕಪ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡ್ಕೊತಿದೀಯಾ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಆಂಟಿ. ಅಂದೆ ಹಂಗೆ ಹಿಂದೆ ತಿರುಗಿ ಆಂಟಿ. ಹೆಂಗಾದ್ರೂ ಸರಿ. ಸೊ ನೀವು ಇದೇ ಥರ ಹೇರ್ ಸ್ಟೈಲ್ ಕೇಳಿರಿ,
ಫಿಶ್ ಬ್ರೇಡ್ ಹೇರ್ ಸ್ಟೈಲು ಇದನ್ನ ನಿಮ್ಗೆ ಹೇಳಿದ ಥರನೇ ಹಾಕ್ಕೊಟ್ಟಿದ್ದೀನಾ? ಥ್ಯಾಂಕ್ಸ್ ಆಂಟಿ.